ಕೆ ಸುರೇಶ್ ಅವರನ್ನ ಬೇರು ಸಮೇತ ಕಿತ್ತಾಕೋದಕ್ಕೆ ಮಂಜುನಾಥ್ ಅವರನ್ನ ಸ್ಪರ್ಧೆ ಮಾಡಿಸ್ತಾ ಇದ್ದೀವಿ. ಬೆಂಗಳೂರು ಗ್ರಾಮಾಂತರದಲ್ಲಿ ಅದಕ್ಕೋಸ್ಕರನೇ ಅವ್ರನ್ನ ಕರ್ಕೊಂಡ್ಬಂದಿದ್ದೀವಿ. ನಾನು ನಿಂತಿದ್ರೆ ಡಿ ಕೆ ಸುರೇಶ್ ವಿರುದ್ಧ ಗೆಲ್ಲೋದಕ್ಕೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಮಂಜುನಾಥ್ ಅವ್ರನ್ನ ಕಣಕ್ಕಿಳಿಸಿದ್ದೀವಿ. ಕಳೆದ ಬಾರಿ ಮುನಿರತ್ನ ಕೈ ಪರವಾಗಿದ್ರು, ಬಿಜೆಪಿಗೆ 30,000 ಲೀಡ್ ಸಿಕ್ಕಿತ್ತು. ಇವಾಗ ಬಿಜೆಪಿಯಲ್ಲಿದ್ದಾರೆ ಮುನಿರತ್ನ ಅವರು, ಹಾಗಾಗಿ ಗೆಲುವು ನಿಶ್ಚಿತ ಅಂತ ಬೆಂಗಳೂರು ಗ್ರಾಮಾಂತರದಲ್ಲಿ ಮಾತನಾಡ್ತಾ ಸಿ ಪಿ ಯೋಗೇಶ್ವರ್ ಅವರು ಕೊಟ್ಟಿರ್ತಕ್ಕಂಥ ಹೇಳಿಕೆ. ಸುರೇಶ್ ಅವರಿಗೆ ಮಾತಾಡಲಿಕ್ಕೆ ಒಬ್ಬ ರಾಜಕಾರಣಿ ಸಿಕ್ಕಿದ್ರೆ ಅವರು ಬೇರೆ ಥರ ಮಾತಾಡ್ತಿದ್ರು. ಮಂಜುನಾಥ್ ಅವ್ರ ಬಗ್ಗೆ ಮಾತಾಡೋಕ್ಕೆ ಅವ್ರಿಗೇನು ಯೋಗ್ಯತೆನೇ ಇಲ್ಲ. ಹಾಗಾಗಿ ಅವರು ಏನು ಮಾತಾಡೋಕೆ ಆಗ್ತಾ ಇಲ್ಲ. ಈಗ ಅವ್ರ ಮೇಲೆ ಏನು ಆಪಾದನೆ ಹೊರಿಸೋಕೆ ಆಗ್ತಾ ಇಲ್ಲ. ಹತಾಶರಾಗಿದ್ದಾರೆ. ಇವತ್ತು ಇಡೀ ಜನಸಾಮಾನ್ಯರು ಇವತ್ತು ಆಯ್ತು ರೀ, ಮಂಜುನಾಥ್ ಅವ್ರಿಗೆ ಭಾಳ ಅವ್ರಿಗೆ ತುಂಬ ಸುಲಭವಾದಂಥ ಅಭ್ಯರ್ಥಿ ಆಗಿದ್ರೆ ಕುಕ್ಕರು ಟೋಕನ್ನು ಪುನಃ 5,000 ಯಾಕೆ ಪೇಂಟ್ ಮಾಡಿ ಇಡ್ತಾ ಇದ್ರು, ಅದೇನೇನೋ ಹೌಸ್ ಹೋಲ್ಡಿಂಗ್ ಐಟಮ್ಸ್ಗಳು ಸೀರೆಗಳೆಲ್ಲ ಯಾಕೆ ಕೊಡ್ತಾಯಿದ್ರು, ಅವ್ರಿಗೆ ಏನಾಗಿದೆ ಅಂತ ಅಷ್ಟೊಂದು ಭಾಳ ಪ್ರಭಾವವಾಗಿ ಜನಸೇವೆ ಮಾಡಿದರೆ ಕೆಲಸ ಮಾಡಿದರೆ ಯಾಕೆ ಅವ್ರು ಈ ಕೆಲಸ ಮಾಡಬೇಕು. ಬೆಂಗಳೂರು ಸೌತಲ್ಲಿ ನಮ್ಮ ಜಯಮುತ್ತು ಗೊತ್ತು, ಒಬ್ಬರು ಕಾಂಗ್ರೆಸ್ಸಿಂದ ಅಭ್ಯರ್ಥಿ ಆಗಿದ್ರು ಲಾಸ್ಟ್ ಟೈಮು, ಆರ್ ಕೆ ರಮೇಶ್ ಅಂತ. 7.5 ಲಕ್ಷ ಓಟ್ ಇರೋದಲ್ಲಿ ಆರ್ ಕೆ ರಮೇಶು 2 ಸಾರಿ MLA ಎಲೆಕ್ಷನ್ ನಿಂತು ಮನೆ ಮಠ ಕಳ್ಕೊಂಡು ಇವ್ರು ಸವಾಸ ಮಾಡಿ ಇವ್ರು ಯೂಸ್ ಆ್ಯಂಡ್ ಥ್ರೋ ಮಾಡ್ತಾರೆ ಅಣ್ಣ ತಮ್ಮದಿರು ಅಂತ ಇವತ್ತು ಕಾಂಗ್ರೆಸ್ ಅಭ್ಯರ್ಥಿ ಆಚೆ ಬರ್ತಾ ಇಲ್ಲ. ಇವತ್ತು 7.5 ಲಕ್ಷ ಓಟ್ ಇರ್ತಕ್ಕಂಥ ಬೆಂಗಳೂರು ಸೌತಲ್ಲಿ ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡೋಕ್ಕೆ ಒಬ್ಬ ಮುಖಂಡ ಇಲ್ಲ. ಅಲ್ಲಿ ಸೋತಿರೋ ಅಭ್ಯರ್ಥಿ ಮನೇಲಿ ಕೂತಿದ್ದಾನೆ. 7.5 ಲಕ್ಷ ಓಟ್ ಇರೋದು, 1 ಲಕ್ಷಕ್ಕಿಂತ ಹೆಚ್ಚಿಗೆ ಲೀಡ್ ತಗೋತೀವಿ ನಾವಲ್ಲಿ. ನಿಮಗೆ ಪೊಲಿಟಿಕಲ್